ಹೇಳಿ ಆ್ಯಕ್ಚುಲಿ ನಾನು ಸಿನಿಮಾ ನೋಡಿರಲಿಲ್ಲ. ನಾನು ಮಾನಿಟ್ರು ಕೂಡ ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ ನಾನು ಮಾನಿಟ್ರು ಕೂಡ ನೋಡಿಲ್ಲ. ಏನಂದರೆ ಥಿಯೇಟ್ರಲ್ಲೇ ಸಿನಿಮಾ ನೋಡೋಣ ಅಂತ. ನನಗೊಂದು ಡೌಟ್ ಇತ್ತು. ಏನಂದರೆ ಹೀರೋಯಿನ್ನು ಫಸ್ಟು, ಆಮೇಲೆ ಹೀರೋ ಅವರು ಸಿನಿಮಾ ಮಾಡಿದರು, ಬಟ್ ಸೀರಿಯಲ್ ಮಾಡಿದರು. ಇವರಿಬ್ಬರದ ಮೇಲೆ ನನಗೆ ಡೌಟ್ ಇತ್ತು. ಸೊ ಹೆಂಗಾಗ್ಬೋದು ಅಂತ. ನಿಜವಾಗ್ಲೂ ನೀವೆಲ್ಲರೂ ನೋಡಿರ್ತೀರ. ಫಸ್ಟ್ ಬಂದು ಇವರಿಬ್ಬರಿಗೆ ಅಪ್ರಿಷಿಯೇಷನ್ ಮಾಡಿರ್ತೀರ, ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು ನನ್ನೊಬ್ಬರ ಬಗ್ಗೆ. ನನ್ನ ಆ್ಯಕ್ಟಿಂಗ್ ಬಗ್ಗೆ ನಾನು ಮಾತಾಡೋಂಗೇ ಇಲ್ಲ, ಯಾಕಂದರೆ ನೀವಿಬ್ಬರು ನನ್ನನ್ನೇ ತಿಂದಾಕೊಂಡ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಮಾಡಿದರೆ. ಸುಮ್ಮನೆ ನಿಮ್ಗೆ ಹೇಳಬೇಕು ಅಂತಲ್ಲ, ನನಗೆ ಮನಸಾರೆ ನನ್ನ ಆತ್ಮದಿಂದ ನಿಮ್ಮಿಬ್ಬರು ಆ್ಯಕ್ಟಿಂಗಿಗೆ ತುಂಬ ಖುಷಿ ಆಗಿದೆ. ಅಷ್ಟೇ ಅಲ್ಲ, ನಾನು ಎಲ್ಲರಿಗೂ ಏನು ಹೇಳ್ತಿದ್ದೆ ಗೊತ್ತಾ, ಹೊಸ ಹುಡುಗರು ಪ್ರತಿಯೊಬ್ಬರು ಹೊಸಬರೇ, ಯಾಕೆ ಇಷ್ಟೊಂದು ಜನ ಹೊಸಬರಿದ್ದು ನಾವು ಏನಾಗುತ್ತೆ ಸಿನಿಮಾ ಅನ್ನೋ ಭಯ ಇತ್ತು. ಬಟ್ ಓವರಾಲ್ ಟೀಮ್ ನಿಜ ಹೇಳ್ತೀನಿ, ಯಾರೂ ಹೊಸಬರ ಥರ ಮಾಡಿಲ್ಲಪ್ಪ, ನಿಜ. ಅದಕ್ಕೆ ಡೈರೆಕ್ಟ್ರು ಟ್ಯಾಲೆಂಟು ನಿಮ್ಮದೇ ಟ್ಯಾಲೆಂಟ್. ಯಾಕಂದರೆ ಹೊಸಬರ ಹತ್ರ ಹಳಬರ ಥರ ಮಾಡಿಸೋದು ತುಂಬ ಕಷ್ಟ. ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದೀರ. ಆಮೇಲೆ ಹೊಸಬರ ಹತ್ರ ಮಾಡಿಸ್ಬೇಕಂದ್ರೆ ಒಂದೆರಡು ದಿನ ಜಾಸ್ತಿನೂ ಹೋಗುತ್ತೆ. ಆ ಥರ ಎಲ್ಲ ಇದ್ದಾಗ ಸಪೋರ್ಟ್ ಮಾಡಿ ನಮ್ಮ ಪ್ರೊಡ್ಯೂಸರು. ಸೊ ಯಾವುದಕ್ಕೂ ಚಿಂತೆ ಮಾಡದೆ ಆರಾಮಾಗಿ ಶೂಟಿಂಗ್ ಮಾಡಿ ಒಂದು ಥಿಯೇಟ್ರಿಗೆ ಒಂದು ಸಿನಿಮಾ ತರೋದಂದರೆ ಅಷ್ಟು ಸುಲಭ ಅಲ್ಲವೇ ಅಲ್ಲ. ಶೂಟಿಂಗ್ ಹೆಂಗಾರ ಮಾಡ್ಕೊಂಡ್ಬಿಡೋದು, ಮೊಬೈಲಲ್ಲಾದರೂ ಮಾಡೋಣ ಅಂತ ಮಾಡಿಬಿಡ್ಬೋದು. ಬಟ್ ಥಿಯೇಟ್ರಿಗೆ ತಂದು ಜನನ ಸೇರಿಸಿ ನಿಮ್ಗಳದೆಲ್ಲ ಸಪೋರ್ಟ್ ಸಿಗಬೇಕಂದ್ರೆ ಅದಕ್ಕೆ ಪ್ರೊಡ್ಯೂಸರ್ ತುಂಬ ಸ್ಟ್ರಾಂಗ್ ಆಗಿರಬೇಕು, ಅವ್ರಿಗೆ ತುಂಬ ಧೈರ್ಯ ಇರಬೇಕು. ಯಾಕಂದರೆ ದುಡ್ಡು ಏನಾಗುತ್ತೋ ಏನೋ ಗೊತ್ತಿಲ್ಲ, ಇನ್ನೂ ನಂಬಿಕೆ ಇರಲ್ಲ. ಸೊ ಅವರೆಲ್ಲದಕ್ಕೂ ನಿಂತಿದ್ದಾರೆ. ನಾನು ಕೇಳ್ಕೊಳೋ ದೇವ್ರಂದರೆ ನಿಮ್ಮ ಹತ್ರ ಅಷ್ಟೇ. ಅಯ್ಯಪ್ಪ ಇವತ್ತು ಒಂದು ಸಿನಿಮಾ ಮಾಡಿದ್ದಾರೆ, ಮುಂದೆ ಇನ್ನೂ 10 ಸಿನಿಮಾ ಮಾಡಬೇಕಂದ್ರೆ ನೀವೆಲ್ಲ ಒಂದು ಸರಿ ಥಿಯೇಟ್ರಿಗೆ ಬಂದು ನಮ್ಮ ಕಾಲೇಜ್ ಕಲಾವಿದ ಸಿನಿಮಾ ನೋಡಬೇಕು. ನಿಜ ಹೇಳ್ತೀನಿ, ಆತ್ಮದಿಂದ ಹೇಳ್ತೀನಿ. ಪ್ರತಿಯೊಬ್ಬರು ಮ್ಯೂಸಿಕ್ ಡೈರೆಕ್ಟ್ರು ಹಿಂದೆ ಬ್ಯಾಕ್ಗ್ರೌಂಡ್ಸ್ಕೊಂಡು ನಾನು ಅದನ್ನೇ ಈಗ ಹೇಳ್ತಿದ್ದೆ, ಸರ್ ಕಡಿಮೆ ಬಜೆಟಲ್ಲಿ ಹೈ ಬಜೆಟ್ ಮ್ಯೂಸಿಕ್ ಮಾಡಿಬಿಟ್ಟಿದ್ದೀರ ನೀವು. ನಿಮ್ಗೆ ಹೈ ಬಜೆಟ್ದೊಂದು ಕೆಲಸ ಬಂದೇ ಬರುತ್ತೆ. ಇವಾಗ ಕಡಿಮೆ ಬಜೆಟಲ್ಲಿ ಏನೋ ಮಾಡಿದ್ದೀನಿ ಅಂತ ಬೇಜಾರಾಗಬೇಡಿ ಅಂದೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿ, ನಿಜವಾಗ್ಲೂ ಚೆನ್ನಾಗಿ ಮಾಡಿದಾರಲ್ವಾ ಬ್ಯಾಕ್ಗ್ರೌಂಡ್ ಸ್ಕೋರು. ನಿಜ ಚೆನ್ನಾಗಿ ಮಾಡಿದ್ದೀರಾ, ಒಳ್ಳೇದಾಗಲಿ ಸರ್ ನಿಮಗೆ. ತುಂಬ ಚೆನ್ನಾಗಿ ಕೆಲಸ ಮಾಡಿ. ಇನ್ನೂ ಟೋಟಲ್ ಟೀಮ್ ನಿಮ್ಗೆಲ್ರಿಗೂ ಒಳ್ಳೊಳ್ಳೆ ಅವಕಾಶ ಸಿಗಲಿ, ಇನ್ನೂ ದೊಡ್ಡದಾಗಿ ಹೆಸರು ಮಾಡೋಣ. ಈ ಟೀಮನ್ನು ಹಿಂಗೆ ಗಟ್ಟಿ ಇಟ್ಕೊಳ್ಳಿ ಸರ್, ತುಂಬ ಗಟ್ಟಿ ಇಟ್ಕೊಳ್ಳಿ. ಯಾಕಂದರೆ ತುಂಬ ಚೆನ್ನಾಗಿದೆ ಟೀಮು. ಈ ಟೀಮನ್ನು ಬೆಳೆಸ್ಕೊಳ್ಳಿ, ಮುಂದೆ ಒಳ್ಳೇದಾಗುತ್ತೆ. ಎಲ್ಲ ಕಲಾವಿದರಿಗೂ ಎಲ್ಲ ಆಡಿಯನ್ಸಿಗೂ ಥ್ಯಾಂಕ್ಸ್. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಫಸ್ಟ್ ಕೇಳ್ಕೊಳೋದು ನಮ್ಮ ಪ್ರೊಡ್ಯೂಸರ್ನ ಉಳಿಸಿ, ಅವ್ರು ಇನ್ನೂ ನಾಲ್ಕು ಸಿನಿಮಾ ಮಾಡಬೇಕು ನಮಗೆ. ನಮ್ಮ ಊಟ ನಿಮ್ಮ ಕೈಯಲ್ಲಿದೆ, ದಯವಿಟ್ಟು ಬಂದು ಎಲ್ಲರೂ ಊಟ ಹಾಕಿ. ಥ್ಯಾಂಕ್ ಯು.